ಇನ್ನೇನು ಗುರುವಾರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವಂತ ಒಂದಿಷ್ಟು ಊಹಾಪೋಹಗಳು ಕೇಳಿಸ್ತಾ ಇತ್ತು. ಆದ್ರೆ ಇದೀಗ ಸಿದ್ದರಾಮಯ್ಯ ಮೌನವನ್ನ ತಾಳಿದ್ದಾರೆ. ಸಿದ್ದರಾಮಯ್ಯ ಮೌನದಿಂದ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ಇನ್ನೂ ತಮ್ಮ ಅಂತಿಮ ನಿರ್ಧಾರ ಹೇಳಿಲ್ಲ, ಹೈಕಮಾಂಡ್ಗೂ ಹೇಳಿಲ್ಲ, ಆಪ್ತರ ಬಳಿಯೂ ಕೂಡ ಚರ್ಚಿಸಿಲ್ಲ. ಹೈಕಮಾಂಡ್ ಭೇಟಿ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಮೌನದ ಬಗ್ಗೆ ಆಪ್ತರಲ್ಲಿ ಟೆನ್ಷನ್ ಶುರುವಾಗಿದೆ. ಹೈಕಮಾಂಡ್ ಚರ್ಚೆ ಬಳಿಕ ಸಿದ್ದರಾಮಯ್ಯ ಮೌನವೇ ಪ್ರಶ್ನೆ ಆಗಿದೆ. ಇಲ್ಲಿ ಆಪ್ತರಿಗೆ ಯಾವುದೇ ಸುಳಿವು ಬಿಟ್ಟುಕೊಡದ ಸಿದ್ದರಾಮಯ್ಯ. ಸಿದ್ದು ಮನೆಗೆ ಸಾಲು ಸಾಲು ಆಪ್ತ ನಾಯಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಎಂ.ಸಿ. ಸುಧಾಕರ್, ಎಂಎಲ್ಸಿ ನಸೀರ್ ಅಹಮದ್, ಶಿವಲಿಂಗೇಗೌಡ, ಸಂತೋಷ್ ಲಾಡ್, ರಾಜೇಂದ್ರ, ರಾಜಣ್ಣ, ಅರ್ವಿ, ದೇಶಪಾಂಡೆ ಸೇರಿ ಹಲವರು ಆಗಮನ. ಯಾರೇ ಬಂದರೂ ಸಿದ್ದರಾಮಯ್ಯ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಸಿದ್ದರಾಮಯ್ಯ ಮೌನದಿಂದ ಆಪ್ತರು ಶಾಕ್, ಹೈಕಮಾಂಡ್ ಕೂಡ ಶಾಕ್. ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಮೌನ. ಹೈಕಮಾಂಡ್ ಜೊತೆ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳ್ತಾರೆ. ಸಿಎಂ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ಗೆ ಬಿಟ್ಟುಕೊಡಿ ಅಂತ ಹೇಳ್ತಾರೆ. ಆದ್ರೆ ಫೈನಲ್ ಆಗಿ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರು? ಸಿದ್ದರಾಮಯ್ಯ ಯಾವುದೇ ಉತ್ತರವನ್ನ ಕೊಡದೆ ಮೌನಕ್ಕೆ ಶರಣಾಗಿದ್ದಾರೆ. ಅವರ ಮೌನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮುಂದಿನ ಬೆಳವಣಿಗೆಗಳೇನು? ಹಾಗಾದ್ರೆ ಸಿದ್ದರಾಮಯ್ಯ ನಡೆ ಏನಿರುತ್ತೆ, ನಡೆ ಏನಾಗುತ್ತೆ, ಯಾವ ನಿರ್ಧಾರವನ್ನ ಕೈಗೊಳ್ತಾರೆ? ಹೈಕಮಾಂಡ್ ಸೂಚಿಸಿದಂತೆ ರಾಜೀನಾಮೆಗೆ ಮುಂದಾಗ್ತಾರ? ಸಿದ್ದು ರಿಸೈನ್ ಫಿಕ್ಸ್ ಆಗುತ್ತಾ? ದೆಹಲಿ ಭೇಟಿ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ. ನಾಳೆಗೆ ಸಸ್ಪೆನ್ಸ್ ಕಾದಿಟ್ಟ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಕ್ಲೈಮ್ಯಾಕ್ಸ್ ನಾಳೆ ಮಾತನಾಡುತ್ತೇನೆ ಎಂದ ಸಿದ್ದರಾಮಯ್ಯ. ನಾಳೆ ಪತ್ರಿಕಾಗೋಷ್ಠಿ ಕರೆಯುತ್ತಾರಾ ಸಿಎಂ ಸಿದ್ದರಾಮಯ್ಯ? ದೆಹಲಿ ಭೇಟಿ ಬಳಿಕ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದೆಹಲಿ ಭೇಟಿ ಬಗ್ಗೆ ನಾನು ಏನೂ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆಗೆ ಸಸ್ಪೆನ್ಸ್ ಕಾದಿಟ್ಟ ಸಿಎಂ ಸಿದ್ದರಾಮಯ್ಯ. ನಾಳೆ ಏನಾಗುತ್ತೆ ಅನ್ನುವಂತ ಕುತೂಹಲ. ನಾಳೆ ರಾಜೀನಾಮೆಗೆ ಕ್ಲೈಮ್ಯಾಕ್ಸ್ ಆಗ್ಬಿಡುತ್ತಾ? ನಾಳೆ ಮಾತನಾಡ್ತೇನೆ ಎಂದ ಸಿದ್ದರಾಮಯ್ಯ. ಈಗಾಗಲೇ ಹೈಕಮಾಂಡ್ ಹೇಳಿದೆ, ಯಾರು ಕೂಡ ದೆಹಲಿಯ ಬಗ್ಗೆ ಆದಂತ ಚರ್ಚೆಯನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡುವಂತಿಲ್ಲ, ಮಾಧ್ಯಮಗಳ ಮುಂದೆ ಮಾತನಾಡುವಂತಿಲ್ಲ, ಈ ಬಗ್ಗೆ ಯಾರು ಕೂಡ ಚರ್ಚೆ ಮಾಡುವಂತಿಲ್ಲ ಅಂತ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಹಾಗಾಗಿ ಯಾವುದೇ ರಿಯಾಕ್ಷನ್ ಅನ್ನ ಕೊಡ್ತಾ ಇಲ್ವಾ, ಏನು ಮಾತನಾಡ್ತಾ ಇಲ್ವಾ ಅಂತ. ಬಟ್ ಇದು ಫಸ್ಟ್ ರಿಯಾಕ್ಷನ್. ನಾಳೆ ನಾನೆಲ್ಲಾನು ಮಾತನಾಡ್ತೀನಿ, ನಾಳೆ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ ಏನಂತ. ಬಟ್ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು ಎಲ್ಲದಕ್ಕೂ ಕೂಡ ನಾಳೆ ಉತ್ತರ ಸಿಗುತ್ತೆ ಅಂತ. ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರಲ್ಲಿ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ದೆಹಲಿಗೆ ಹೋಗಿ ಭೇಟಿಯಾದ ಬಳಿಕ ಫಸ್ಟ್ ರಿಯಾಕ್ಷನ್ ಸಿದ್ದರಾಮಯ್ಯ ಅವ್ರು ಏನ್ ಕೊಟ್ಟಿದ್ದು ಅಂತ ಅಂದ್ರೆ, ನಾನು ನಾಳೆ ಮಾತನಾಡ್ತೀನಿ ಇದ್ರ ಬಗ್ಗೆ, ಈಗ ನಾನು ಏನು ಹೇಳಲ್ಲ ಅನ್ನುವಂಥದ್ದು. ರಾಜೀನಾಮೆ ಕ್ಲೈಮ್ಯಾಕ್ಸ್ ನಾಳೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಬಿಟ್ಕೊಡ್ತಾರಾ ಸಿದ್ದರಾಮಯ್ಯ ಅಥವಾ ಏನಾದ್ರೂ ಮತ್ತೆ ದೊಡ್ಡ ಟ್ವಿಸ್ಟ್ ಸಿಗುತ್ತಾ? ಸುದ್ದಿಗೋಷ್ಠಿಯನ್ನ ನಡೆಸಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತಾರ? ಏನ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಹೈಕಮಾಂಡ್ ಸಹಿತ ನೇರವಾಗಿ ಹೇಳ್ಬಿಟ್ಟಿದೆ, ಯಾರು ಕೂಡ ಯಾವುದನ್ನು ಚರ್ಚೆ ಮಾಡುವಂತಿಲ್ಲ ಅಂತ. ಹಾಗಾಗಿ ಮೌನವನ್ನ ವಹಿಸಿದ್ದಾರಾ ಸಿದ್ದರಾಮಯ್ಯ ಅವರು? ಬಟ್ ನೋಡಿ, ಸತತವಾಗಿ ನಿನ್ನೆ ಮ್ಯಾರಥಾನ್ ಆಗಿ ಲಾಸ್ಟಿಗೆ ಕೊನೆಗೆ ಸಿದ್ದರಾಮಯ್ಯ ಅವ್ರಿಗೆ ರಾಹುಲ್ ಗಾಂಧಿ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ನೀವು ಕುರ್ಚಿಯನ್ನ ಬಿಟ್ಕೊಡಿ ಅಂತ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ. ಸಿದ್ದರಾಮಯ್ಯ ಅವ್ರ ನಿಲುವೇನಿದ್ರಲ್ಲಿ ಅಂದ್ರೆ ದೆಹಲಿಯ ರಾಜಕಾರಣದ ಬಗ್ಗೆ, ದೆಹಲಿಯ ರಾಜಕಾರಣ ನನಗೆ ಒಗ್ಗಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಈ ಹಿಂದೆನೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಅವ್ರು ಮಾತನಾಡಿದ್ದದೆ. ಹಾಗಾಗಿ ನಾನು ರಾಜ್ಯ ರಾಜಕಾರಣನೇ ಮಾಡ್ತೀನಿ ಅನ್ನುವಂಥದ್ದು. ಸೊ ಇದರ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ನಿಲುವು ಏನಾಗಿರುತ್ತೆ ಅನ್ನುವಂಥ ಕುತೂಹಲ, ಪ್ರಶ್ನೆ ಇಲ್ಲಿ ತುಂಬಾ ಇದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್
ಸಿಎಂ ಪಟ್ಟಾಭಿಷೇಕದ ಒಂದು ರೀತಿ ಕನಸಿನಲ್ಲಿ ಇರುವಂಥದ್ದು. ಡಿ ಕೆ ಶಿವಕುಮಾರ್ಗೆ ಲಕ್ ಲಭಿಸಿಬಿಡುತ್ತಾ? ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದೇನು, ಹೈಕಮಾಂಡ್ ಜೊತೆ ಮಾತನಾಡಿದ್ದೇನು ಅಂತ ಅಂದರೆ, ಕೊಟ್ರೆ ಸಿಎಂ ಸ್ಥಾನ ಕೊಡಿ ಅನ್ನುವಂಥದ್ದು.